ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ದೇಳಿ ಕನ್ನಡ ಇದರಲ್ಲಿ ದೇಶ ಪ್ರೇಮ ಎಂಬ ಪದ್ಯವನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಮುಂದೆ ಕಾಣುವಂಥ ಬೆಲ್ ಐಕಾನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ಲಭಿಸುತ್ತದೆ. ಪೂರಕ ಓದು. ಈ ಪದ್ಯವನ್ನು ರಾಗಬದ್ಧವಾಗಿ ಹಾಡಿರಿ ಹಾಗೂ ಪ್ರಸ್ತುತ ಗದ್ಯದಲ್ಲಿನ ವಿಚಾರಗಳೊಂದಿಗೆ ಇರುವ ಸಾಮ್ಯತೆಯನ್ನು ಗಮನಿಸಿರಿ. ದೇಶ ಪ್ರೇಮ. ಭರತ ದೇಶ ನನ್ನ ದೇಶ, ಭಕ್ತಿಯಿಂದ ನಮಿಸುವೆ, ವೈರಿ ಜನರ ಬಗ್ಗು ಬಡಿದು ದೇಶ ಹಿತವ ಕಾಯುವೆ, ದೇಶಕ್ಕಾಗಿ ಪ್ರಾಣ ತೆತ್ತ ಯೋಧರನ್ನು ನೆನೆಯುವೆ, ಬುದ್ಧ ಗಾಂಧಿ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವೆ, ಬುದ್ಧ ಗಾಂಧಿ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವೆ, ದೇಶದೇಳ್ಗೆಗಾಗಿ ದುಡಿಯುವ ಜನರ ಜೊತೆ ಸೇರುವೆ, ಭಾಷೆ ದ್ವೇಷ ಬೇಡವೆಂದು ಎಲ್ಲರೊಂದೇ ಎನ್ನುವೆ, ಭಾಷೆ ದ್ವೇಷ ಬೇಡವೆಂದು ಎಲ್ಲರೊಂದೇ ಎನ್ನುವೆ, ಸತ್ಯ ಶಾಂತಿ ನಾಡು ಎಂದು ಎದೆಯ ತಟ್ಟಿ ಹೇಳುವೆ, ದೇಶ ಸೇವೆಗಾಗಿ ನಾನು ಪ್ರಾಣ ತ್ಯಾಗ ಮಾಡುವೆ, ದೇಶ ಸೇವೆಗಾಗಿ ನಾನು ಪ್ರಾಣ ತ್ಯಾಗ ಮಾಡುವೆ. ಇದು ಪೂರಕ ಓದು ಅಂಥೇಳಿ ಅದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಒಂದು ದೇಶ ಪ್ರೇಮದ ಕವಿತೆಯನ್ನು ನೀಡಿದ್ದಾರೆ. ಇದನ್ನು ಬರೆದವರು ನೀಲವರ ಸುರೇಂದ್ರ ಅಡಿಗ. ಭರತ ದೇಶ ನನ್ನ ದೇಶ, ಭಾರತ ದೇಶ ಇದು ನನ್ನ ದೇಶ, ಇದನ್ನು ನಾವು ಭಕ್ತಿಯಿಂದ ನಮಸ್ಕಾರ ಮಾಡುವೆ, ವೈರಿ ಜನರನ್ನು ಬಗ್ಗು ಬಡಿಯುವೆ, ವೈರಿಗಳನ್ನು ಏನು ಮಾಡ್ತೀನಿ ನಾನು ನಾಶ ಮಾಡ್ತೀನಿ, ದೇಶದ ಹಿತವನ್ನು ಕಾಪಾಡ್ತೀನಿ, ದೇಶವನ್ನು ಕಾಯ್ತೀವಿ. ನಮ್ಮ ದೇಶದ ಗಡಿ ರಕ್ಷಣೆಯನ್ನು ಸೈನಿಕರು ಮಾಡ್ತಾ ಇದ್ದಾರಲ್ವ, ಅವರಲ್ಲಿ ನಮಗೋಸ್ಕರ ತನ್ನ ಪ್ರಾಣವನ್ನು ಮುಡುಪಾಗಿಟ್ಟು ನಮ್ಮ ದೇಶವನ್ನು ಕಾಯ್ತಾ ಇದ್ದಾರಲ್ವ. ದೇಶಕ್ಕಾಗಿ ಪ್ರಾಣ ತೆತ್ತ ಯೋಧರನ್ನು ನೆನೆಯುವೆ, ದೇಶಕ್ಕೋಸ್ಕರ ಪ್ರಾಣವನ್ನು ಬಿಟ್ಟಂತಹ ಯೋಧರನ್ನು ಏನು ಮಾಡುವೆ, ನೆನೀತೀನಿ, ಬುದ್ಧ ಗಾಂಧಿ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತೀನಿ ಅಂತ ಹೇಳ್ತಿದ್ದಾನೆ. ಸತ್ಯ ಅಹಿಂಸೆಯನ್ನು ಬಳಸ್ಕೊಂಡು ನಾನೇನು ಮಾಡ್ತೀನಿ, ಜೀವನವನ್ನು ಸಾಗಿಸ್ತೀನಿ ಅಂತ ಹೇಳ್ತಿದ್ದಾನೆ. ದೇಶದ ಏಳ್ಗೆಗಾಗಿ ದುಡಿವೆ, ದೇಶದ ಏಳ್ಗೆಗಾಗಿ ಏನು ಮಾಡ್ತೀನಿ, ದುಡಿತೀನಿ, ಜನರ ಜೊತೆ ಸೇರುವೆ, ಜನರ ಜೊತೆ ಏನು ಮಾಡ್ತೀನಿ, ಸೇರ್ತೀನಿ, ಭಾಷೆ ದ್ವೇಷ ಬೇಡವೆಂದು ಎಲ್ಲರೊಂದೇ ಎನ್ನುವೆ, ಭಾಷೆ ದ್ವೇಷ ಬೇಡವೆಂದು ಎಲ್ಲರೊಂದೇ ಎನ್ನುವೆ, ಇವನು ಬೇರೆ ಭಾಷೆ, ಇವನು ಬೇರೆ ಜಾತಿ, ಇವನು ಬೇರೆ ಜಾತಿ ಅಂತ ಹೇಳಿ ದ್ವೇಷ ಮಾಡ್ದೇನೆ ನಾವೆಲ್ಲರೂ ಏನು ಭಾರತೀಯರು, ನಾವೆಲ್ಲರೂ ಒಂದೇ, ನಮ್ಮ ಮೈಯಲ್ಲಿ ಹರಿಯುತ್ತಿರುವುದು ಒಂದೇ ರಕ್ತ ಎಂದು ಹೇಳ್ತಾ ಇರೋದು. ಸತ್ಯ ಶಾಂತಿ ನಾಡು ಎಂದು ಎದೆ ತಟ್ಟಿ ಹೇಳುವೆ, ನಮ್ಮದು ಸತ್ಯವನ್ನು ಹೇಳುವಂಥ ಶಾಂತಿಯ ನಾಡು ಎಂದು ಎದೆ ತಟ್ಟಿ ಹೇಳ್ತೀನಿ, ದೇಶ ಸೇವೆಗಾಗಿ ನಾನು ಏನು ಮಾಡ್ತೀನಿ, ಪ್ರಾಣವನ್ನು ತ್ಯಾಗ ಮಾಡ್ತೀನಿ, ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನು ಕೂಡ ನಾನು ತ್ಯಾಗ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಈಗ ಮುಂದೆ ಹೋಗೋಣ. ಈಗ ಸೈದ್ಧಾಂತಿಕ ವ್ಯಾಕರಣ ಗ್ರಾಮರ್ ಇದೆ, ಗಮನಿಸಿ. ಅದು ಕನ್ನಡ ವರ್ಣಮಾಲೆ. ಮಕ್ಕಳೇ, ನಾವು ಮಾತನಾಡುವ ಭಾಷೆ ಕನ್ನಡ. ಈ ಕನ್ನಡ ಭಾಷೆಯಲ್ಲಿ 49 ಅಕ್ಷರಗಳಿವೆ. ಅವುಗಳನ್ನು ನೀವು ಸರಿಯಾಗಿ ಬರೆಯುವುದನ್ನು ಹಾಗೂ ಉಚ್ಚಾರಣೆ ಮಾಡುವುದನ್ನು ಕಲಿತರೆ ಕನ್ನಡ ಭಾಷೆಯನ್ನು ಬಹು ಸುಲಭವಾಗಿ ಕಲಿಯಬಹುದು. ಕೆಳಗೆ ನೀಡಲಾಗಿರುವ ಕನ್ನಡ ವರ್ಣಮಾಲೆಯನ್ನು ಗಮನಿಸಿ, ಅವುಗಳನ್ನು ಸರಿಯಾಗಿ ಉಚ್ಚರಿಸಿರಿ. ಮಕ್ಕಳ, ನೀವು ಮಾತನಾಡುವ ಭಾಷೆ ಕನ್ನಡ. ಅದೇ ರೀತಿ ಕನ್ನಡ ಭಾಷೆಯಲ್ಲಿ ಎಷ್ಟು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ? 49 ಅಕ್ಷರಗಳಿವೆ. ಅವುಗಳನ್ನು ನೀವು ಸರಿಯಾಗಿ ಬರೆಯುವುದನ್ನು ಮತ್ತು ಉಚ್ಚಾರಣೆ ಮಾಡುವುದನ್ನು ಕಲಿತರೆ ಕನ್ನಡ ಭಾಷೆಯನ್ನು ಬಹು ಸುಲಭವಾಗಿ ಏನು ಮಾಡ್ಬೋದು, ಕಲಿಯಬಹುದು. ಕೆಳಗೆ ನೀಡಲಾಗಿರುವ ಕನ್ನಡ ವರ್ಣಮಾಲೆಯನ್ನು ಗಮನಿಸಿ, ಅವುಗಳನ್ನು ಸರಿಯಾಗಿ ಉಚ್ಚರಿಸೋಣ. ಕೆಳಗಡೆ ಇದೆ ನೋಡಿ. ಅ, ಆ, ಇ, ಈ, ಉ, ಊ, ರು, ಎ, ಐ, ಒ, ಓ, ಔ, ಅಂ, ಆಹಾ, ಖ, ಖ, ಗ, ಗ, ಜ್ಞ, ಛ, ಛ, ಜ, ಜ, ಜ್ಞ, ಠ, ಠ, ಡ, ಡ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ,
ರ ಲ ವ ಶ ಶ ಸ ಅ ಲ ನೋಡಿ ಅಕ್ಷರಮಾಲೆ ಒಟ್ಟು 49 ಇವೆ. ಇದರಲ್ಲಿ ಈಗ ಡಿವೈಡ್ ಮಾಡಿದ್ದಾರೆ. ಕನ್ನಡ ವರ್ಣಮಾಲೆಯ ಮೂಲಕ್ಷರಗಳನ್ನು ಸರಿಯಾಗಿ ಗಮನಿಸಿ ಉಚ್ಚರಿಸಿರಿ. ಇದನ್ನು ಸ್ವರ ಅಂತ ಹೇಳ್ತೀವಿ. ಅ ಆ ಇ ಈ ಉ ಊ ರು ಎ ಏ ಐ ಒ ಓ ಔ. ಇವುಗಳೇನು ಸ್ವರಗಳು. ಇವು ಎಷ್ಟಿವೆ? 13. ಆಹ ಏನಾಗಿರುತ್ತೆ? ಯಾವಾಗಲೂ ಕೂಡ ಯೋಗವಾಹಕಗಳಾಗಿರುತ್ತವೆ. ಯೋಗವಾಹಕಗಳು ಎಷ್ಟಿದೆ? 2. ಆಹ. ಈಗ ವ್ಯಂಜನಗಳು ನೋಡೋಣ. ಅದರಲ್ಲಿ 2 ವಿಧ: ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ಖ ಖ, ಗ ಗ, ಞ ಛ ಛ, ಜ ಜ, ಞ ಟ ಟ, ಢ ಢ, ಣ ತ ತ, ದ ದ, ನ ಪ ಫ, ಬ ಬ, ಮ ಯ ರ ಲ ವ ಶ ಶ ಸ ಹ ಲ. ಇವು ಏನು? ವ್ಯಂಜನಗಳು, ವರ್ಗೀಯ ವ್ಯಂಜನಗಳು. 25 ಅವರ್ಗೀಯ ವ್ಯಂಜನಗಳು. 9 ಯಾರ ಲ ವ ಶ ಸ ಹ ಳ ಇದೆಯಲ್ಲ, ಇದು ಅವರ್ಗೀಯ ವ್ಯಂಜನ ಅಂತ ಕರಿತೀವಿ. ಇವು 9. ಒಟ್ಟು ಕನ್ನಡ ವರ್ಣಮಾಲೆಯ ಮೂಲಾಕ್ಷರಗಳು ಎಷ್ಟು? 49. ಇದನ್ನು ನೆನ್ಪಿಟ್ಕೋಬೇಕು. ಅರ್ಥ ಆಯ್ತಾ ಮಕ್ಕಳ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.